ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗೆಯ ಸಾವಿತ್ರಿ ರಂಗನಾಥ್, ನಿವೃತ್ತ ಉಪನ್ಯಾಸಕಿ. ನಿವೃತ್ತಿ ನಂತರದ ನನ್ನ ಪ್ರವೃತ್ತಿ ಪ್ರವಾಸ ಆಗಿದೆ. ಹಾಗಾಗಿ ಸ್ವದೇಶ ವಿದೇಶ ಪ್ರವಾಸಗಳನ್ನು ನನ್ನ ಪತಿ ಮತ್ತು ಕುಟುಂಬದೊಂದಿಗೆ ಮಾಡ್ತಾನೇ ಇರ್ತೀನಿ. ಪ್ರವಾಸ ಅಂದಮೇಲೆ ಕಾರು, ಬಸ್ಸು, ಟ್ರೈನು, ಫ್ಲೈಟು ಅಷ್ಟೇ ಯಾಕೆ, ರೋರೋ ಫೆರ್ರಿ ಅಂತ ಕಮರ್ಷಿಯಲ್ ಕ್ರೂಸ್ನಲ್ಲೂ ಪ್ರವಾಸ ಮಾಡಿದ್ದೀನಿ. ಹಾಗಿದ್ಮೇಲೆ ಇನ್ನೇನು ವಿಶೇಷ ಅಂತೀರಾ? ವಿಶೇಷ ಖಂಡಿತ ಇದೆ, ಹೇಳ್ತೀನಿ. ಮೊದಲು ಒಂದು ವಿಶೇಷ ಹೇಳಿಬಿಡ್ತೀನಿ. ನನ್ನ ಮೊಮ್ಮಗೊಂದು 10ನೇ ವರ್ಷದ ಬರ್ತ್ಡೇ, ಅದಕ್ಕೆ ಕ್ರೂಸ್ನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ಬಂದಿದ್ದೀವಿ. ಅಲ್ಲಿ ಕಾಣ್ತಿದೆ ಅಲ್ವಾ ಕ್ರೂಸು? ಅಬ್ಬಾ, ಎಂಥ ದೈತ್ಯಾಕಾರ! ನನಗಂತೂ ನೋಡ್ತಿದ್ದಾಗೆ ರೋಮಾಂಚನ ಆಯಿತು. ನನ್ನ ಮೊಮ್ಮಕ್ಕಳಂತೂ ಕುಣಿದಾಡ್ಬಿಟ್ರು. ನನಗಂತೂ ಶ್ವೇತವರ್ಣದ ಕ್ರೂಸ್ ನೋಡಿ ತಾಜ್ ಮಹಲ್ ನೆನಪಾಯಿತು ಅಷ್ಟೇ. ಆದರೆ ಅದರ ದೈತ್ಯಾಕಾರ ನೋಡಿ ವಿನಾಶ ಆಗಿದ್ದ ಡೈನೋಸಾರೇ ಭೂಮಿಗೆ ಬಂತ ಅನ್ನೋ ಭ್ರಮೆ ಆಯಿತು. ಅಲ್ಲ, ಈ ಕ್ರೂಸಿನ ಹೊರನೋಟನೇ ಇಷ್ಟೊಂದು ಚಿತ್ತಾಕರ್ಷ ಇದೆ, ಇನ್ನು ಒಳನೋಟ ಹೇಗಿರಬೇಕು ಅನಿಸುತ್ತೆ ಅಲ್ವಾ? ವೆಯ್ಟ್, ಇದು ಸಾಮಾನ್ಯ ಅಲ್ಲ ವೀಕ್ಷಕರೇ. ಸಮುದ್ರದ ಮೇಲೆ ತೇಲುವ ವೈಭವೋಪೇತ ನಗರ. ಒಳಗೆ ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ? ಕ್ರೂಸ್ನ ಒಳಗೆ ಹೋಗೋಕ್ಕೆ ಮೊದಲು ಈ ಲೊಕೇಶನ್ಗೆ ಬರೋದು ಹೇಗೆ ಅಂತ ತಿಳಿಯೋಣ, ಓಕೆನಾ? ನಾವು ಶಿವಮೊಗ್ಗದವ್ರಲ್ವಾ, ಹಾಗಾಗಿ ನಮ್ಮ ಡಾರ್ಲಿಂಗ್ ಜೊತೆ ಬ್ಯಾಂಗ್ಳೂರಿಗೆ ಬಂದಾಯಿತು. ಅಲ್ಲಿ ಸೆಂಡ್ ಆಫ್ ಮಾಡಿಸ್ಕೊಂಡು ಮಕ್ಕಳು ಮೊಮ್ಮಕ್ಕಳ ಜೊತೆ ಬೆಂಗಳೂರು ಏರ್ಪೋರ್ಟಿಗೆ ಬಂದ್ವಿ. ನಮಗೆ ಏರ್ ಇಂಡಿಯಾ ಫ್ಲೈಟು 10 ಗಂಟೆಗೆ ಡಿಪಾರ್ಚರ್ ಇತ್ತು, 11 ಗಂಟೆಗೆ ಮುಂಬೈ ಅರೈವಲ್ ಇತ್ತು. ವೀಕ್ಷಕರೇ, ಇಲ್ಲಿ ಒಂದು ವಿಷಯ ಗಮನಿಸಬೇಕು. ನೀವು ಎಲ್ಲಿಂದ ಹೇಗೆ ಬೇಕಾದರೂ ಬನ್ನಿ, ಅಂದರೆ ಬಸ್ಸು, ಟ್ರೈನು, ಫ್ಲೈಟು ಆಪ್ಷನ್ಸ್ ಇದೆ ಅಲ್ವಾ? ಅದು ನಿಮ್ಮ ಕಂಫರ್ಟು. ಹೇಗೆ ಬಂದರೂ ಈ ಎಕ್ಸ್ಪೆನ್ಸು ಕ್ರೂಸ್ ಪ್ಯಾಕೇಜ್ಗೆ ಸೇರೋಲ್ಲ. ಇದು ಸೆಪ್ರೇಟಾಗಿ ನೀವೇ ಭರಿಸ್ಬೇಕು, ಓಕೆನಾ? ನಮಗೆ ಅಪ್ ಆ್ಯಂಡ್ ಡೌನ್ ಸೇರಿ ಒಬ್ಬರಿಗೆ 10,000 ರೂಪಾಯಿ ಆಯಿತು. ಮುಂಬೈ ಏರ್ಪೋರ್ಟ್ ರೀಚ್ ಆದಮೇಲೆ ಅಲ್ಲಿಂದ ಕ್ಯಾಬ್ ತೊಗೊಂಡು ಮುಂಬೈ ಇಂಟರ್ನ್ಯಾಷನಲ್ ಟರ್ಮಿನಲ್ಗೆ ಕ್ಯಾಬ್ನಲ್ಲಿ ಬರಬೇಕು. ಅದಕ್ಕೆ 1,800 ರೂಪಾಯಿ ಆಯಿತು. ಸ್ವಲ್ಪ ಜಾಸ್ತಿ ಆಯಿತು, ಬಾರ್ಗೇನ್ ಮಾಡಬೇಕಿತ್ತು, ಇರಲಿ ಬಿಡಿ, ಬಂದಾಯಿತು. ಕ್ಯಾಬ್ನಲ್ಲಿ ಬರೋವಾಗ ಆನ್ ದ ವೇ ಕಣ್ಮನ ಸೆಳೆಯೋ ತಾಂತ್ರಿಕ ಸೌಂದರ್ಯನ ಎಂಜಾಯ್ ಮಾಡೋದನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ. ಅಂದರೆ ಆ ಟೈಮಲ್ಲಿ ನಿದ್ದೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದು ಇಂಜಿನಿಯರಿಂಗ್ ಅದ್ಭುತವಾದ ಅವಳಿ ಸುರಂಗ ಮಾರ್ಗ ಅರೇಬಿಯನ್ ಸಮುದ್ರ ಮತ್ತು ಮಲಬಾರ್ ಬೆಟ್ಟವನ್ನು ಒಳಗೊಂಡಿದೆ. ವೀಕ್ಷಕರೇ, ನಿಮಗೇನು ಕಾಣ್ತಿದೆ ಅದು ಸಾಗರದೊಳಗಿನ ಸುರಂಗ ಆಗಿದ್ದು 2.07 ಕಿಲೋಮೀಟರ್ ಉದ್ದ, 2.19 ಮೀಟರ್ ವ್ಯಾಸ ಹೊಂದಿದೆ. ನೋಡ್ತಾ ಇದ್ದರೆ ಯಾವ ಶಿಲ್ಪಿ ಕಡೆದ ಕಲೆಯೋ ಅನಿಸುತ್ತೆ, ಮನಸ್ಸು ತುಂಬಿ ಬರುತ್ತೆ. ನನಗಂತೂ ನಾ ಕಂಡ ಮಲೇಷ್ಯಾ, ಸಿಂಗಪೂರ್ಗಿಂತ ಏನೂ ಕಡಿಮೆ ಇಲ್ಲ ಅನ್ನಿಸ್ತು. ನಿಜಕ್ಕೂ ಪ್ರವಾಸೋದ್ಯಮಕ್ಕೆ ನಮ್ಮದೊಂದು ಸಲಾಂ. ಈ ಸುರಂಗ ಮಾರ್ಗ 2024 ಮಾರ್ಚಲ್ಲಿ ಉದ್ಘಾಟನೆಯಾಗಿದ್ದು ಮೆರೈನ್ ಡ್ರೈವನ್ನು ವರ್ಲಿಗೆ ಸಂಪರ್ಕಿಸುತ್ತೆ. ಇದರಿಂದ 45 ನಿಮಿಷದ ಪ್ರಯಾಣ 10 ನಿಮಿಷ ಆಗಿದೆ. ಈಗ ಟರ್ಮಿನಲ್ ರೀಚ್ ಆಗ್ತಾ ಇದ್ದೀವಿ. ಒಟ್ಟಿನಲ್ಲಿ ಏರ್ಪೋರ್ಟ್ನಿಂದ ಎಕ್ಸಿಟ್ ಆಗಿ ಕ್ಯಾಬ್ ತಗೊಂಡು ಟರ್ಮಿನಲ್ಗೆ ಬಂದು ಕ್ಯೂನಲ್ಲಿ ಬೋರ್ಡಿಂಗ್ ಪಾಸ್ಗಳನ್ನು ತಗೊಂಡು ಕ್ರೂಸ್ ಒಳಗೆ ಹೋಗೋದ್ರಲ್ಲಿ ಮಧ್ಯಾಹ್ನ 1:30 ಆಯಿತು. ಇಲ್ಲಿ ಇಂಟರ್ನ್ಯಾಷನಲ್ ಟರ್ಮಿನಲ್ನಲ್ಲಿ ಕೊಡೋ ಕೀ ಕಾರ್ಡ್ಸ್ಗೆ ಬೋರ್ಡಿಂಗ್ ಪಾಸ್ ಅಂತ ಹೇಳಿದ್ದು. ಇವು ತುಂಬ ಮುಖ್ಯ, ಕಳೆಯೋ ಹಾಗಿಲ್ಲ. ಯಾಕಂದರೆ ರೂಮ್ ಅಕ್ಸೆಸ್ ಮಾಡೋದು, ಶಾಪಿಂಗು ಇದರಲ್ಲೇ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ರೀತಿ ವರ್ಕ್ ಆಗುತ್ತೆ. ಹಣ ಖಾಲಿ ಆದರೆ ಟಾಪಪ್ ಮಾಡಿಸ್ಬೇಕು. ಹಾಗಾಗಿ ಎಲ್ರಿಗೂ ಸೆಪ್ರೇಟಾಗಿ ಕೀ ಕಾರ್ಡ್ಸ್ನ ಕೊಡ್ತಾರೆ. ಮತ್ತೊಂದು ವಿಶೇಷ ಅಂದರೆ 12 ವರ್ಷದ ಒಳಗಿನ ಮಕ್ಕಳಿಗೆ ಕೈಗೆ ಟ್ಯಾಗ್ ಕಟ್ತಾರೆ. ಯಾಕಂದರೆ ಅವರು ಆಕಸ್ಮಿಕವಾಗಿ ಮಿಸ್ ಆದರೆ ಆ ಟ್ಯಾಗ್ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅಂತೂ ಕಾರ್ಡೇಲಿಯಾ ಮುಂದೆ ಬಂದ್ವಿ. ವಾವ್,
ಕಾರ್ಡೇಲಿಯಾ, ಎಲ್ಲಿಂದ ಬಂದೆ ನೀನು ಇಷ್ಟೊಂದು ಸುಂದರ ಅಂತ ಗುನುಗ್ತಾ ಇದ್ದೆ. ಮೊಮ್ಮಕ್ಕಳಂತೂ ಕುಣಿದಾಡ್ಬಿಟ್ರು. ಇದೇ ನೋಡಿ ಸಮುದ್ರದ ಮೇಲೆ ತೇಲೋ ವೈಭವದ ನಗರ. ವೈಭವನ ಒಳಗೆ ತೋರಿಸ್ತೀನಿ, ಓಕೆನಾ? ನೀವು ಹೊರನೋಟನ ಕಣ್ತುಂಬಿಸ್ಕೊಳ್ತಾ ಇರ್ರಿ. ಅಷ್ಟರಲ್ಲಿ ನಾನು ಅದರ ಸಂಕ್ಷಿಪ್ತ ಪರಿಚಯನ ತಿಳಿಸ್ತೀನಿ. ನಾನು ಕ್ರೂಸ್ನ ಡೈನೋಸಾರ್ ಅಂದೆ ಅಲ್ವಾ? ಯಾಕಂದರೆ ಅದರ ಗಾತ್ರ ಎಷ್ಟು ಗೊತ್ತಾ ವೀಕ್ಷಕರೇ? 692 ಅಡಿ ಉದ್ದ, 102 ಅಡಿ ಅಗಲ, 11 ಫ್ಲೋರ್ಗಳು ಎತ್ತರ. ಅಬ್ಬಬ್ಬಬ್ಬಬ್ಬ, ನಾ ಹೇಳಿದ ಸರಿ ತಾನೆ? ಡಿಸೆಂಬರ್ 2020ರಲ್ಲಿ ರಾಯಲ್ ಕೆರೇಬಿಯನ್ ಗ್ರೂಪ್ನವರು ಕ್ರೂಸ್ನ ಭಾರತಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಾಗಿ ಈ ಕ್ರೂಸ್ನ ಅಧಿಕೃತ ಆರಂಭ 2021ಕ್ಕಾಗಿದೆ. ಅಂದರೆ ಈಗ 5 ವರ್ಷ ಆಯಿತು. ಇದು ಭಾರತೀಯ ಮಾಲೀಕತ್ವದ ಮೊದಲ ಪ್ರಮುಖ ದೇಶೀಯ ಕ್ರೂಸ್ ಲೈನ್ ಆಗಿದೆ. ಇದು ಭಾರತದ ಒಳಗಷ್ಟೇ ಅಲ್ಲದೆ ವಿದೇಶಗಳಾದ ಮಾಲ್ಡೀವ್ಸು, ಶ್ರೀಲಂಕಾದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಿದೆ. ಹೆಸರಿಗೆ ತಕ್ಕಂತೆ ಕಾರ್ಡೇಲಿಯಾ ಕ್ರೂಸ್ ಎಂಪ್ರೆಸ್ಸು ಸ್ಟೈಲಿಶ್ ಆಗಿ, ಐಷಾರಾಮಿಯಾಗಿ, ಮುಖ್ಯವಾಗಿ ಭಾರತೀಯ ಅನುಭವಗಳ ಮೂಲಕ ಕ್ರೂಸ್ ಸಂಸ್ಕೃತಿಯನ್ನು ಉತ್ತೇಜಿಸೋಕೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ವಿಶೇಷ ಅಂದರೆ ಇದು ಭಾರತೀಯ ಮಾಲೀಕತ್ವ ಹೊಂದಿದ್ದರೂ ಸಹ ಭಾರತೀಯ ಅಮೇರಿಕನ್ ವಾಟರ್ವೇಸ್ ಲೀಜರ್ ಟೂರಿಸಂ ಒಡೆತನಕ್ಕೆ ಸೇರಿದೆ. ಜೊತೆಗೆ ಕ್ರೂಸ್ ಉದ್ಯಮ ಜಾಗತಿಕವಾಗಿ ಕಾರ್ಯನಿರ್ವಹಣೆ ಮಾಡೋದರಿಂದ ಇಲ್ಲಿ ವ್ಯವಹಾರವನ್ನು US$ ಮಾಡಲಾಗುತ್ತೆ. ಅದಕ್ಕೆ ನಮಗೆ ಮುಂಬೈ ಕ್ರೂಸ್ ಟರ್ಮಿನಲ್ನಲ್ಲೇ ಕೀ ಕಾರ್ಡ್ಸ್ ಕೊಟ್ಟಿದ್ದು ನೋಡಿದ್ರಿ ಅಲ್ವಾ? ಅಲ್ಲಿ ನೋಡಿ ಕ್ರೂಸ್ನ ಹೇಗೆ ಆನೆ ಪಳಗ್ಸೋಕೆ ಕಟ್ತಾರಲ್ಲ ಹಾಗೆ ಕಟ್ಟಿದ್ದಾರೆ ಅಲ್ವಾ? ಕಾರ್ಡೇಲಿಯಾ ಅಂದರೆ ಸಮುದ್ರದ ಮಗಳು ಅನ್ನೋ ಅರ್ಥ ಹೊಂದಿದ್ದು ವಿಶಿಷ್ಟವಾದ ಬ್ರ್ಯಾಂಡನ್ನು ಪ್ರತಿಬಿಂಬಿಸಿದೆ. ಹಾಗೆ ಅಲ್ಲಿ ನೋಡಿ ಫ್ಲ್ಯಾಗ್ ಕಾಣ್ತಿದೆ ಅಲ್ವಾ? ಅದು ಬಹಾಮಾಸ್ ಫ್ಲ್ಯಾಗು. ಯಾಕಂದರೆ ಇದು ಇಂಟರ್ನ್ಯಾಷನಲ್ ಕ್ರೂಸ್ ಆಗಿರೋದ್ರಿಂದ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಇನ್ನು ಆನ್ಬೋರ್ಡ್ ಅನುಭವನ ನಾನು ಒಳಗೆ ಹೇಳ್ತೀನಿ, ಓಕೆನಾ? ಈಗ ನಿಮ್ಮ ಕುತೂಹಲಗಳಿಗೆ ಉತ್ತರ ಸಿಗುತ್ತೆ. ವಾವ್, ನಾವೀಗ ವೈಭವದ ನಗರ ಮಾಯಾ ಲೋಕವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇಲ್ಲಿ ನೋಡಿ, ಸ್ವಾಗತ ನಿಜಕ್ಕೂ ಪ್ರಶಂಸನೀಯ. ಯಾಕಂದರೆ ನಮ್ಮ ಹಿಂದೂ ಸಂಸ್ಕೃತಿಯಂತೆ ಅತಿಥಿ ದೇವೋಭವ ಅಂತ ಚಂದದ ಸೀರೆಯುಟ್ಟ ಬೆಡಗಿಯರು ಹಸನ್ಮುಖಿಯರಾಗಿ ಹಣೆಗೆ ತಿಲಕ ಇಟ್ಟು ಸ್ವಾಗತಿಸಿದ್ದು ಮನಸ್ಸಿಗೆ ಮುದ ನೀಡಿತು. ಅಲ್ಲಿಂದ ಕ್ರೂಸ್ ಸ್ಟಾಫ್ ಯುವಕರು ಮಂದಹಾಸ ಬೀರುತ್ತಾ ಖುಷಿಯಾಗಿ ನಮ್ಮ ಫೋಟೋ ಕ್ಲಿಕ್ಕಾಗಿ ಪೋಸ್ ಕೊಡ್ತಾ ಜ್ಯೂಸ್ ಕೊಡೋದು ನೋಡಿದರೆ ಎಂಥವರಿಗೂ ಖುಷಿಯಾಗತ್ತೆ. ಕ್ರೂಸ್ ವೈಭವ ನೋಡಿ ವೀಕ್ಷಕರೇ, ನಾವು ಯಾವುದೋ ಸ್ಟಾರ್ ಹೋಟೆಲ್ನಲ್ಲಿ ಇರೋ ಫೀಲ್ ಆಗುತ್ತೆ ಹೊರತು ಕ್ರೂಸ್ ಅಂತ ಖಂಡಿತ ಅನಿಸೋಲ್ಲ. ನೋಡಿ ವೈಭವನ. ಈಗ ವೆಲ್ಕಮ್ ಆಯಿತು. ಅವರೇ ಕ್ರೂಸ್ನ ಪೋಸ್ಟರ್ ಮುಂದೆ ನಮ್ಮ ಫೋಟೋಸ್ ಕ್ಲಿಕ್ ಮಾಡಿದರು. ಇದರಲ್ಲಿ 11 ಫ್ಲೋರ್ ಇವೆ. ಇಲ್ಲಿ ಫ್ಲೋರ್ನ ಡೆಕ್ ಅಂತ ಕರೀತಾರೆ. ವೆಲ್ಕಮ್ಮು 2 ಅಥವಾ 5ನೇ ಡೆಕ್ಕಲ್ಲಿ ಆಗುತ್ತಂತೆ. ಯಾಕಂದರೆ ವಾಟರ್ ಲೆವೆಲ್ ನೋಡಿ ಡಿಸೈಡ್ ಮಾಡ್ತಾರಂತೆ. ಈ ದಿನ ವಾಟರ್ ಲೆವೆಲ್ ಜಾಸ್ತಿ ಅಂತ ನಮಗೆ 5ನೇ ಡೆಕ್ಕಲ್ಲಿ ವೆಲ್ಕಮ್ ಮಾಡಿದರು. ಈಗ ಮೊದಲು ರೂಮ್ಗೆ ಹೋಗ್ತೀವಿ, ಫ್ರೆಶಪ್ ಆಗಿ ಲಂಚ್ಗೆ ಹೋಗಬೇಕು. ಆನಂತರ ನಿಮಗೆ ಬೇರೆ ಎಲ್ಲ ಡೀಟೇಲ್ಸು ಕೊಡ್ತೀನಿ. ಐ ವಾಸ್ ಸೋ ಹಂಗ್ರಿ. ಯಾಕಂದರೆ ಫ್ರೆಶ್ ಆಗಿ ಬರೋದ್ರಲ್ಲಿ 2:30 ಆಯ್ತಲ್ವಾ? ಹಾಗಾಗಿ ರೆಸ್ಟೋರೆಂಟಿಗೆ ಬಂದ್ವಿ. ಮೊದಲು ನಾವು ಫುಡ್ ತೊಗೊಂಡಾಯಿತು. ಈಗ ಜೀವ ತೃಪ್ತಿಯಾಗಿದೆ. ಹಾಗಾಗಿ ನಿಮಗೆ ಸಮಾಧಾನವಾಗಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಸಾಕಾ ಫುಡ್ ಐಟಮ್ಸು? ಇನ್ನೂ ಏನಾದರೂ ಮಿಸ್ಸಿಂಗ್ ಆಗಿದೆಯಾ? ಚಾನ್ಸೇ ಇಲ್ಲ ಮಿಸ್ ಆಗೋಕ್ಕೆ. ನೋಡ್ತಾ ಇದ್ದರೆ ಹಳೆಯ ಕನ್ನಡ ಸಾಂಗು, ಆಹಾ ಓಹೋ ವಿವಾಹ ಭೋಜನವಿದು
ವಿಚಿತ್ರ ಭಕ್ಷ್ಯಗಳಿದು ನೆನಪಾಗ್ತಿಲ್ವಾ? ಸ್ಟಾರ್ಟರ್ಸು, ಪಿಕ್ಕಲ್ಸು, ಹಸಿ ತರಕಾರಿ, ಸ್ಪ್ರೌಟ್ಸು, ಚಟ್ನಿಗಳು, ರೈಸ್ ವೆರೈಟೀಸು, ಕರ್ರಿಗಳು, ಸೂಪ್ಗಳು, ಡೆಸರ್ಟ್ಸು, ಇನ್ನೂ ಏನು ಬೇಕು. ಟೇಸ್ಟ್ ಅಂತೂ ಮೋಸ್ಟ್ ಡೆಲಿಷಿಯಸ್. ಎಲ್ಲ ಸ್ಟಾರ್ ಹೋಟ್ಲು ಫೀಲಿಂಗೆ. ಸುತ್ತಲೂ ನೀರು ನೋಡಿ ಕ್ರೂಸ್ ಅಂದ್ಕೋಬೇಕು. ಈಗ ನಿಮಗೆ ಕೆಲವು ಇನ್ಫಾರ್ಮೇಷನ್ ಕೊಡ್ತೀನಿ. ನಾವು 3 ನೈಟ್ಸು 4 ಡೇಸ್ಗೆ ಪ್ಯಾಕೇಜ್ ತೊಗೊಂಡಿದ್ವಿ. 27th, 28th, 29th, 30th ಡಿಪಾರ್ಚರು. ನಮ್ಮ ರೂಮ್ ನಂಬರು 4033, ಮಗಳದ್ದು 4034. ಅವರದ್ದು ಓಷನ್ ವ್ಯೂ, ಅಂದರೆ ರೂಮಲ್ಲಿಂದಲೇ ನಾವು ಸಮುದ್ರನ ನೋಡ್ಬೋದು. ನಾಳೆ ತೋರಿಸ್ತೀನಿ. 6:45ಗೆ ಸನ್ಸೆಟ್ ವರ್ತ್ ವ್ಯೂ ಇದೆ. ನೀವು ಅದನ್ನು ನೋಡ್ತಾ ನನ್ನ ಮಾತು ಕೇಳಿ, ಓಕೆನಾ? ಮಧ್ಯೆ ಬಿಡಬೇಡಿ, ಫುಲ್ಲು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡೈಲಿ ನಮ್ಮ ರೂಮ್ಗೆ ಕಾರ್ಡೇಲಿಯಾ ಟುಡೇ ಅಂತ ಪಾಂಪ್ಲೆಟ್ಸ್ ಕೊಡ್ತಾರೆ. ಇದರಲ್ಲಿ ಆಯಾ ದಿನದ್ದು ಫುಲ್ ಡೀಟೇಲ್ಸು, ಅಂದರೆ ಹೈಲೈಟ್ಸ್ ಇರುತ್ತೆ. ನಾವು ಮುಂಬೈನಲ್ಲಿ ಕ್ರೂಸ್ ಎಂಟ್ರಾಗೋಕ್ಕೆ 12ಕ್ಕೆ ಓಪನ್ ಇರುತ್ತೆ. ಆದರೆ ಜರ್ನಿ ಸ್ಟಾರ್ಟ್ ಆಗೋದು ಮಾತ್ರ ಸಂಜೆ 5ಕ್ಕೆ. ಗೋವಾ ಮುಟ್ಟೋದು ನೆಕ್ಸ್ಟ್ ಡೇ, ಅಂದರೆ 28th ಮಾರ್ನಿಂಗ್ 5ಕ್ಕೆ. ಅಲ್ಲಿವರೆಗೆ ನಾವಂತೂ ಮಾಲ್ಗಳಲ್ಲಿ ಅಡ್ಡಾಡೋ ಹಾಗೆ ಹಾಯಾಗಿ ಅಡ್ಡಾಡ್ಕೊಂಡಿರ್ತೀವಿ. ಫುಲ್ ಆಫ್ ಆಕ್ಟಿವಿಟೀಸ್. ಕುಡಿದು ನೀರು ಅಲ್ಲಾಡೋಲ್ಲ, ಅಷ್ಟು ಹಾಯಾಗಿರುತ್ತೆ. ಆಕ್ಟಿವಿಟೀಸ್ ಇದ್ದರೂ ಸಹಿತ ಇಷ್ಟ ಇದ್ದವ್ರು ಹೋಗ್ಬೋದು, ಇಷ್ಟ ಇಲ್ಲ ಅಂದರೆ ನಿಮ್ಮ ಪಡೆ ನೀವು ಅಡ್ಡಾಡ್ಕೊಂಡು. ನಾನು ಈ ದಿನ ನೋಡಿದ್ದು ಮಾತ್ರ ತೋರಿಸ್ತೀನಿ, ಆಯಿತಾ? ಇವತ್ತು 5:30ಯಿಂದ 6:30ಗೆ ಮ್ಯಾಂಡೇಟ್ರಿ ಸೇಫ್ಟಿ ಡ್ರಿಲ್ ಇದೆ. ಇಲ್ಲಿ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋ ಆಗಿಲ್ಲ, ಸ್ಟ್ರಿಕ್ಟ್ಲಿ ಪ್ರೈಬಿಟೆಡ್ಡು. ಹಾಗಾಗಿ ನಿಮಗೆ ತೋರ್ಸೋಕ್ಕಾಗಲ್ಲ. 6:45ಕ್ಕೆ ಅಮೇಝಿಂಗ್ ಸನ್ಸೆಟ್ ವ್ಯೂ ನೋಡ್ತಾ ಇದ್ದೀರಿ ಅಲ್ವಾ? ನಾವು ಈ ದಿನ ಏನೇನು ನೋಡಿದ್ವೋ ಅದನ್ನು ಮಾತ್ರ ತೋರಿಸ್ತೀನಿ. ನಾನು ನಿಮಗೆ ಕಾರ್ಡೇಲಿಯಾ ಟುಡೇ ಅಂದರೆ ಮಾರ್ಚ್ 27 ಪಾಂಪ್ಲೆಟ್ ಶೇರ್ ಮಾಡಿದ್ದೀನಲ್ವಾ, ಜೊತೆಗೆ ಇನ್ನೊಂದು ಡೆಕ್ ಇನ್ಫಾರ್ಮೇಷನ್ನು ಅದನ್ನು ಶೇರ್ ಮಾಡಿದ್ದೀನಿ. ಅದರಲ್ಲಿ ಯಾವ ಡೆಕ್ನಲ್ಲಿ ಏನೆಲ್ಲ ಇದೆ ಅಂತ ಬ್ರೀಫ್ ಆಗಿದೆ. ನಾನು ನಿಮ್ಗೆ ಸಮಯ ಸಿಕ್ಕಾಗ ಹೇಳ್ತಾ ಇರ್ತೀನಿ. ಈ ದಿನದ ಹೈಲೈಟು ಅಂದರೆ ಬಲ್ಲೆ ಬಲ್ಲೆ ಶೋ, ಪಂಜಾಬಿದು. ಇದು ಡೆಕ್ 5ರಲ್ಲಿ ಮಾರ್ಕ್ ಥಿಯೇಟ್ರ್ನಲ್ಲಿದೆ. ಯಾವುದೇ ಕಾರಣಕ್ಕೂ ಈ ಶೋನ ಮಿಸ್ ಮಾಡ್ಕೊಡೋ ಹಾಗಿಲ್ಲ. ಅಷ್ಟು ಅಮೋಘ, ಅದ್ಭುತ ಅಂತ ಎಲ್ಲರೂ ಹೇಳಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಫೋಟೋ ವಿಡಿಯೋ ತೆಗಿಯೋ ಹಾಗಿಲ್ಲ, ನಿಮಗೆ ತೋರಿಸೋಕ್ಕೆ ಅಂತ ಒಂದೊಂದು ಜಲಕ್ಕೆ ತೆಗೆದಿದ್ದೀನಿ ಅಷ್ಟೇ. ಎಂಜಾಯ್ ಮಾಡಿ, ಓಕೆನಾ? ಇದಾದಮೇಲೆ 10th ಡೆಕ್ಕಿಗೆ ಹೋಗಿ ನೈಟ್ ವ್ಯೂ ನೋಡಿಕೊಂಡು ರಾತ್ರಿ 11 ಆಗತ್ತೆ ನಾವು ಮಲಗೋದು. ನಿಜಕ್ಕೂ ಕಲಾವಿದರ ಕಲಾ ಚಾತುರ್ಯಕ್ಕೆ ಸಲಾಮ್ ಹೇಳಲೇಬೇಕು. ಸೆಟ್ಟಿಂಗ್ಸು, ಅಭಿನಯ, ವೇಷಭೂಷಣ ಎಲ್ಲವೂ ಅತ್ಯದ್ಭುತ. ಇನ್ನು ಮಾರ್ಕ್ ಥಿಯೇಟ್ರ್ ಬಗ್ಗೆ ಅಂತೂ ಹೇಳಲೇಬೇಕು. ಈ ಕ್ರೂಸೇ ಲಕ್ಸುರಿ, ಅದರಲ್ಲಿ ಈ ಥಿಯೇಟರು ಸೂಪರ್ ಲಕ್ಸುರಿ. ವಿ ಆರ್ ಲಕ್ಕಿ ಟು ಬಿ ಹಿಯರ್. ಶುಭೋದಯ ಎಲ್ರಿಗೂ. ಕ್ರೂಸ್ನಲ್ಲಿ 2nd ಡೇ ಪಯಣ ಆರಂಭ ಆಯಿತು. ಬನ್ನಿ ಸಮುದ್ರದ ಸೌಂದರ್ಯವನ್ನು ಸವಿಯೋಣ. ನಾನು ನಿಮಗೆ ಡೆಕ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೆ ಅಲ್ವಾ? ಇನ್ನೊಂದು ಸಲ ಶೇರ್ ಮಾಡ್ತೀನಿ ನೋಡಿ. ಯಾಕಂದರೆ ಇಲ್ಲಿ 11 ಡೆಕ್ ಇದ್ದರೂ
ನಾವು ಮುಖ್ಯವಾಗಿ ಓಡಾಡೋದು 4, 5, 6, 10, 11ರಲ್ಲಿ ಮಾತ್ರ. ಉಳಿದವು ಗೆಸ್ಟ್ ರೂಮ್ಸ್ ಮಾತ್ರ ಇರುತ್ತೆ. ಇಲ್ಲಾಂದರೆ 1, 2 ಕ್ರೂಸು ಟೆಕ್ನಿಷಿಯನ್ಸು ಸ್ಟಾಫ್ಗೆ ಇರುತ್ತೆ. ಒಂದಂತೂ ನೀರಲ್ಲಿ ಸಬ್ಮರ್ಜ್ ಆಗಿರುತ್ತೆ. ಇನ್ನು ನಾವು ಸ್ಟಾರ್ಲೈಟ್ ರೆಸ್ಟೋರೆಂಟ್ಗೆ 4, 5ಕ್ಕೆ ತುಂಬ ಹೋಗ್ತೀವಿ. ಯಾಕಂದರೆ ಊಟ ತಿಂಡಿ ಬೇಕಲ್ವಾ. ಮತ್ತು 10ಕ್ಕೆ ವ್ಯೂಗೆ ಸ್ವಿಮ್ಮಿಂಗ್ ಪೂಲು, ಸನ್ಸೆಟ್ಟು, ಸನ್ರೈಸ್ ವ್ಯೂ ಎಲ್ಲದಕ್ಕೂ ಕೂಡ ನಾವು ಅಲ್ಲಿಗೆ ಹೋಗೋದು. ಮತ್ತು 6, 11ಕ್ಕೆ ಶಾಪಿಂಗು, ಗೇಮ್ಸು, ಆಕ್ಟಿವಿಟೀಸ್ಗೆ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ 4 ಎಲಿವೇಟರ್ ಇವೆ. 2 ಟ್ರಾನ್ಸ್ಪರೆಂಟು, 2 ಕ್ಲೋಸ್ಡು. ಪ್ರತಿಯೊಂದು ಡೆಕ್ನಲ್ಲೂ ಆಯಾ ಡೆಕ್ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಲಿಫ್ಟ್ನಲ್ಲಿ ಕೂಡ ಇರುತ್ತೆ. ನೋ ಕನ್ಫ್ಯೂಷನ್ಸ್. ಎಲ್ಲ ಕಡೆ ನಗುಮೊಗದ ಚೆಲುವೆಯರು ಮಂದಹಾಸದಿಂದ ಸ್ವಾಗತಿಸ್ತಾರೆ. ಅತ್ಯಂತ ಸ್ನೇಹಜೀವಿಗಳು. ಇದು ನನ್ನ ಸೀಶೆಲ್ ನೆಕ್ಲೆಸ್ಸು. ನಿನ್ನೆ ಲೇಟ್ ನೈಟ್ ಪರ್ಚೇಸ್ ಮಾಡಿದ್ದು, ಹಾಗಾಗಿ ಈಗ ತೋರಿಸ್ತಾ ಇದ್ದೀನಿ. ಲೇಡೀಸ್ಗೆ ತುಂಬ ಅಟ್ರಾಕ್ಷನ್ ಅಲ್ವಾ. ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಬಟ್ ಎಲ್ಲೇ ಹೋದರೂ ಮ್ಯಾಂಡೇಟ್ರಿ ನೋಡ್ತೀನಿ, ನಂಗೆ ಇಷ್ಟ. ಅದಕ್ಕೆ ಸರಿಗೆ ನೋಡಿದ ಕೂಡಲೇ ಇಷ್ಟ ಆಯಿತು. ಇರಲಿ, ಇನ್ನೂ ಎಲ್ಲೆಲ್ಲಿ ಏನೇನಿದೆಯೋ ನೋಡಿ ನಾಳೆ ತೊಗೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಆದರೆ ಮನಸ್ಸು ಕೇಳಬೇಕಲ್ಲ. ಯಾಕಂದರೆ ಈ ಥರ ನೆಕ್ಲೆಸ್ಸು ತುಂಬ ಇವೆ. ಆದರೆ ಎಲ್ಲ ಸಿಂಗಲ್ ಕಲರ್ ಸ್ಟೋನ್ಸು, ಸೀಶೆಲ್ಸು. ಇದೊಂದು ಡಿಫ್ರೆಂಟ್ ಕಲರ್ಸು, ಹಾಗಾಗಿ ಯೂನಿಕ್ ಆಗಿತ್ತಲ್ವಾ. ಅದಕ್ಕೆ ಯಾರು ನನ್ನ ಹಾಗೇ ಇಷ್ಟಪಟ್ಟು ತೊಗೊಂಡ್ರೆ ನನಗೆ ಮಿಸ್ ಆಗುತ್ತೆ ಹಾಗಂತ ಅಂದ್ಕೊಂಡೆ. ಅದಕ್ಕೆ ನನ್ನ ಡಾರ್ಲಿಂಗ್ ಸಪೋರ್ಟ್ ಬೇರೆ. ಇಷ್ಟ ಆದಮೇಲೆ ವೆಯ್ಟ್ ಯಾಕೆ, ತೊಗೊಂಡ್ಬಿಡು ಅಂದರು. ಇದಕ್ಕೆ $30 ಇತ್ತು. ಡಿಸ್ಕೌಂಟ್ ಮಾಡಿಸಿ $28 ಕೊಟ್ಟೆ. $1ಗೆ 98 ರೂಪಾಯಿ. ನಮ್ಮ ಕೀ ಕಾರ್ಡ್ ಇತ್ತಲ್ಲ, ಅದರಲ್ಲೇ ಕೊಡಬೇಕು. ಅದರಲ್ಲಿ ಹಣ ಇರಲಿಲ್ಲ. ಅಲ್ಲೇ ರಿಸೆಪ್ಷನಲ್ಲಿ ಹೋಗ್ಬಿಟ್ಟು ನಾವು ಟಾಪಪ್ ಮಾಡಿಸ್ಕೊಂಡು ಬಂದು ಕೊಟ್ವಿ. ಇಲ್ಲಿ ಶಾಪಿಂಗನ್ನ ಸ್ವಲ್ಪ ನೋಡ್ಕೊಂಡು ಮಾಡಬೇಕು ವೀಕ್ಷಕರೇ. ಯಾಕಂದರೆ ಅಲ್ಲೇ ಅದೇ ಸರ ರಾಯಲ್ ಶಾಪ್ ಒಳಗಡೆ ಹೋದರೆ $40 ಹೇಳಿದರು, ಮತ್ತು ಪ್ಲಸ್ ಟ್ಯಾಕ್ಸು. ಒಳಗಡೆ ನೀವು ಏನು ತೊಗೊಂಡ್ರು ಎಲ್ಲ ಎಕ್ಸ್ಪೆನ್ಸಿವ್. ಶಾಪ್ ಹೊರಗೆ ಕಮ್ಮಿ ಇರುತ್ತೆ. ಶಾಪಿಂಗ್ ಮುಗಿಸಿ ಗೋವಾ ಟ್ರಿಪ್ ಎನ್ಕ್ವೈರಿ ಮಾಡಿದ್ವಿ. ಗೋವಾ ಶೋರ್ ಎಕ್ಸ್ಕರ್ಷನ್ ಅಂತ ಇದೆ ಅವರಲ್ಲಿ. ಇದು ಕ್ರೂಸ್ ಪ್ಯಾಕೇಜಿಗೆ ಸೇರಲ್ಲ, ಎಕ್ಸ್ಟ್ರಾ ಪ್ಯಾಕೇಜು. ನಾವು ಬೆಳಗ್ಗೆ 5ಕ್ಕೆ ಗೋವಾ ಮುಟ್ಟಿದ್ದು ಅಲ್ವಾ. ನಾವು ಬ್ರೇಕ್ಫಾಸ್ಟು, ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ 3ಕ್ಕೆ ಗೋವಾಕ್ಕೆ ಇಷ್ಟಪಟ್ಟವರು ಹೋಗ್ಬೋದು. ಬೇಡ ಅಂದವರು ಕ್ರೂಸಲ್ಲೇ ಇರ್ಬೋದು. ಇಲ್ಲೇ ಆ್ಯಕ್ಟಿವಿಟೀಸ್ ಇದ್ದೇ ಇರುತ್ತೆ. ನಾವು ಗೋವಾಕ್ಕೆ ಅವ್ರ ಪ್ಯಾಕೇಜಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಅವರು ಬೀಚ್ ಒಂದೇ ಪ್ಲ್ಯಾನ್ ಮಾಡಿದರು. ನನ್ನ ಮೊಮ್ಮಗನ ಬರ್ತ್ಡೇ ಅಂತ ಹೇಳಿದೆ ಅಲ್ವಾ, ಅದರ ಝಲಕ್ ತೋರಿಸ್ತೀನಿ ಅಷ್ಟೇ. ಕೇಕು ಬಂದಿದ್ದೆ 1 ಗಂಟೆಗೆ. ಇದು ಕ್ರೂಸ್ ಕಡೆಯಿಂದ ಕಾಂಪ್ಲಿಮೆಂಟು. ಕ್ರೂಸ್ ಸ್ಟಾಫೇ ಬಂದುಬಿಟ್ಟು ವಿಶ್ ಮಾಡಿದರು. ಹಾಗಾಗಿ ನಾವು ಬರ್ತ್ಡೇ ಮುಗಿಸಿ ಊಟ ಮಾಡಿ ಗೋವಾಕ್ಕೆ ಹೋದ್ವು. ರಾತ್ರಿ 8ಕ್ಕೆ ಮತ್ತೆ ಬಂದು ಶೋ ನೋಡಿ ಡಿನ್ನರ್ ಮುಗಿಸಿ ಗುಡ್ ನೈಟ್ ಹೇಳಿದ್ವಿ. भवशतायुषी प्रार्थयामहे भवशतायुषी ईश्वरः सदा त्वां च रक्षतु ईश्वरः सदा त्वां च रक्षतु पुण्यकर्मणा कीर्तिमर्जय पुण्यकर्मणा कीर्तिमर्जय जीवनं तव भवतु सार्थकम्. ಗೋವಾಕ್ಕೆ ನಾವೇ ಕ್ಯಾಬ್ ಮಾಡ್ಕೊಂಡು ಹೋಗಿ ಬಂದಿದ್ದು. ನಮಗೆ 6 ಜನಕ್ಕೆ 6,000 ರೂಪಾಯಿ ತೊಗೊಂಡ್ರು. ನಿಜವಾಗ್ಲೂ ಕ್ಯಾಬ್ ಡ್ರೈವರು ತುಂಬ ಒಳ್ಳೆಯವರಿದ್ದ. ಚೆನ್ನಾಗಿ ಎಲ್ಲ ಕಡೆಗೆ ತೋರಿಸಿ ನಾವು ಕರ್ಕೊಂಬಂದರೆ 8 ಗಂಟೆಗೆ ಇಲ್ಲಿ ಕ್ರೂಸ್ ಹತ್ರ ಬಿಟ್ಟಿದ್ದು. ಒಂದು ಕೆಲವು ಪಿಕ್ಸ್ ಮಾತ್ರ ಹಾಕಿದ್ದೀನಿ ನಿಮಗೆ. ಶುಭೋದಯ ಎಲ್ರಿಗೂ. ಇದು ಕ್ರೂಸ್ನಲ್ಲಿ 3ನೇ ದಿನ. ಹೇಗಿತ್ತು 2 ದಿನ? ನನಗೆ ಎಲ್ಲರೂ ಕೇಳ್ತಿದ್ರು, 3 ದಿನ ಕ್ರೂಸಲ್ಲೇ ಇರೋದಾ, ಬೋರ್ ಆಗಲ್ವಾ ಅಂತ. ನೀವೇ ನೋಡಿದಲ್ವಾ ವೀಕ್ಷಕರೇ,
ಬೋರ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡಿ ನಮ್ಮ ನಾಟಿ ನಿಕ್ಕಿ ಹೇಗೆ ರೆಡಿಯಾಗಿ ನಿಂತಿದ್ದಾಳೆ. ಎಲ್ರಿಗೂ ಖುಷಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಫೀಲಿಂಗ್ ಲೈಕ್ ಹೆವನ್. ನಾನಂತೂ ರೆಡಿಯಾಗಿ ಕಾರ್ಡಿಯಲಿಯ ಮುಂದೆ ಪೋಸ್ ಕೊಡೋಕೆ ಹೊರಟೆ. ಅಲ್ಲಿ ನಗು ಮೊಗದ ಸೆಕ್ಯೂರಿಟಿ ರಾಹುಲ್ ಸಿಕ್ಕಿದ್ರು. ನನಗೆ ಬೇಕಾದ ಇನ್ಫಾರ್ಮೇಷನ್ ಕೇಳಿದೆ, ಖುಷಿಯಾಗಿ ಹೇಳಿದರು. ಅಲ್ಲಿಂದ ರಿಸೆಪ್ಷನ್ ಕೌಂಟ್ರಲ್ಲೂ ನಾನು ರೈಟರ್ ಅಂತ ಗೊತ್ತಾಗಿ ತುಂಬ ಖುಷಿಯಾಗಿ ಪೋಸ್ ಕೊಟ್ಟರು. ಫಸ್ಟ್ ಟೈಮ್ ವ್ಲಾಗ್ ಮಾಡಬೇಕಂತ ಇದ್ದೀನಿ ಅಂತ ಹೇಳಿದ್ದಕ್ಕೆ ಆಲ್ ದ ಬೆಸ್ಟ್ ಹೇಳಿ ನಮಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ಅಂದರು. ಈಗ ನಮ್ಮ ನಡಿಗೆ ಸ್ಟಾರ್ಲೈಟ್ಗೆ ಬನ್ನಿ ಹೋಗೋಣ. ಡೆಕ್ 5ರಲ್ಲಿ ಎಲಿವೇಟರ್ ಸುತ್ತ ಆಗಲೇ ನೋಡಿದಿರಲ್ವಾ ನಿನ್ನೆ. ಈಗ ಸ್ಟಾರ್ಲೈಟ್ಗೆ ಹೋಗೋವಾಗ ಆನ್ ದ ವೇ ಏನೇನಿದೆ ಅಂತ ನೋಡಿ. ಇಂಡೋರ್ ಸ್ಪೋರ್ಟ್ಸು, ಅದರಲ್ಲಿ ಕೆಲವು ಪೇಯ್ಡ್ ಇರುತ್ತೆ, ಕೆಲವು ಫ್ರೀ ಇರುತ್ತೆ. ಓಷನ್ ಇಮೇಜಸ್ಸು, ಸ್ಟುಡಿಯೋ ಇದೆ, ಶೂಟ್ ಮಾಡ್ತಾರೆ. ತುಂಬ ಎಕ್ಸ್ಪೆನ್ಸಿವ್. ಒಂದು ಫೋಟೋಗೆ 875 ರೂಪಾಯಿ. 5 ಕಾಪಿ ತೊಗೊಂಡ್ರೆ ಮಾತ್ರ 50% ಡಿಸ್ಕೌಂಟು. ನಾವಂತೂ ತೊಗೊಂಡಿಲ್ಲ. ಅಲ್ಲಿ ಕಾಣ್ತಿದೆ ಅಲ್ವಾ ಸ್ಟಾರ್ಲೈಟು. ಕ್ರೂಸ್ ಸ್ಪೆಷಾಲಿಟಿ ಅಂದರೆ ಎಲ್ಲಿಂದ ಎಲ್ಲಿಗೆ ಹೋದರೂ ಓಷನ್ ನೋಡ್ತಾ ಕೂರೋಕ್ಕೆ ಬೆಸ್ಟ್ ಸೀಟಿಂಗ್ ಅರೇಂಜ್ಮೆಂಟ್ಸು. ಮತ್ತು ಡೆಕ್ 10ನಲ್ಲಂತೂ 24 ಅವರ್ಸು ಸ್ನ್ಯಾಕ್ಸ್ ಸಿಗುತ್ತೆ. ಕೆಲವು ಪೇಯ್ಡ್ ಅಷ್ಟೇ. ಜ್ಯೂಸ್ಗಳಂತೂ ಇದ್ದೇ ಇರುತ್ತೆ. ಚಾಪ್ಸ್ಟಿಕ್ನಲ್ಲಿ ಅವ್ರದ್ದೇ ವೆರೈಟೀಸು, ಸ್ನ್ಯಾಕ್ಸು, ವೈನು ಎಲ್ಲ ಇರುತ್ತೆ. ನಾವು ಆ ಕಡೆ ಹೋಗಿಲ್ಲ, ಅದಕ್ಕೆ ತೋರಿಸಿಲ್ಲ. ಸ್ಟಾರ್ಲೈಟ್ 5ನಲ್ಲಿ ಪ್ಯೂರ್ ವೆಜ್ ಜೈನ್ ಫುಡ್ ಅಂತಲೇ ಹಾಕಿದ್ದಾರೆ. ಅಂದರೆ ಕೇಕ್ಗೆ ಎಗ್ ಸಹಿತ ಹಾಕೋಲ್ಲ. ರಿಯಲಿ ಅಮೇಝಿಂಗ್. ಎವ್ರಿಥಿಂಗ್ ಈಸ್ ಬೆಸ್ಟ್, ನೋ ಅದರ್ ವರ್ಡ್ಸ್. ಕ್ರೂಸ್ ಸ್ಟಾಫ್ ಆರ್ ಸೋ ಗುಡ್. ಎಲ್ಲರೂ ನಗುಮುಗ ಸ್ನೇಹಜೀವಿಗಳು. ಏನಂದರೆ ಡೈಲಿ ಪಾಂಪ್ಲೆಟ್ಸ್ನಲ್ಲಿ ಫುಡ್ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಏನು ಗೊತ್ತಾ, ಬಾಯಲ್ಲಿ ಹೇಳಲ್ಲ. ಏನಂತ, ಟೇಕ್ ಓನ್ಲಿ ವಾಟ್ ಯು ಕ್ಯಾನ್ ಈಟ್ ಟು ಅವಾಯ್ಡ್ ಫುಡ್ ವೇಸ್ಟೇಜ್ ಅಂತ. ನಾವು ಅರ್ಥ ಮಾಡ್ಕೋಬೇಕು. ನಾವಂತೂ ಖಂಡಿತ ಫಾಲೋ ಮಾಡ್ತಿದ್ದೀವಿ. ಅಲ್ಲ, ನೀರಲ್ಲಿ ತೇಲ್ತಾ ಎಷ್ಟೊಂದು ವೈಭವ. ನೀರು ನೋಡಿದರೆ ಮಾತ್ರ ನಮಗೆ ಕ್ರೂಸ್ ಅಂತ ಗೊತ್ತಾಗುತ್ತೆ. ಸ್ಲಿಪ್ಪರ್ ಬಿಟ್ಟು ನಿಂತರೆ ಮಾತ್ರ ಸ್ವಲ್ಪ ವೈಬ್ರೇಷನ್ ಕಾಣುತ್ತೆ. 5th ಡೆಕ್ಕು ಜೈನ್ ಫುಡ್. ಸ್ಟೆಪ್ಸ್ ಇಳಿದ್ರೆ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ. ಈಗ ನಮ್ಮ ಗ್ರೂಪ್ನಲ್ಲಿ ಇಬ್ಬರು ಇರ್ತಾರಪ್ಪ, ವೆಜ್ಜು ನಾನ್ ವೆಜ್ಜು. ಅಯ್ಯೋ ಸಪ್ರೇಟ್ ಆದ್ವಾ ಅಂತ ಯೋಚನೆ ಮಾಡೋ ಹಂಗಿಲ್ಲ. ಯಾಕೆ ಗೊತ್ತಾ, ವೆಜ್ನವರು ಮೇಲಿರ್ತಾರೆ, ನಾನ್ ವೆಜ್ಜರು ಸ್ಟೆಪ್ಸ್ ಇಳಿದು ಕೆಳಗಿರ್ತಾರೆ ಅಷ್ಟೇ. ಒಟ್ಟಿಗೆ ಬರ್ಬೋದು, ಒಟ್ಟಿಗೆ ಹೋಗ್ಬೋದಲ್ವಾ. ಬೆಸ್ಟ್ ಪ್ಲ್ಯಾನ್ ಮಾಡಿದ್ದಾರೆ. ಇದೆ ಅಂಥೇಳಿ ಚೆನ್ನಾಗಿ ತಿಂದರೆ ಪ್ರಾಬ್ಲಮ್ ಗ್ಯಾರಂಟಿ. ಎಮರ್ಜೆನ್ಸಿ ಅಂದರೆ ಮೆಡಿಕಲ್ ಫೆಸಿಲಿಟಿ ಇದೆ, ಅದು ಬೇರೆ. ಮತ್ತು ವೈಫೈ ಏರಿಯಾ ಇದೆ. ಕ್ರೂಸ್ ದಡದಲ್ಲಿದ್ದಾಗ ನೆಟ್ವರ್ಕ್ ಇರುತ್ತೆ, ಮಿಡ್ಲಾದಾಗ ಸಿಗಲ್ಲ. ಆಗ ವೈಫೈ ಬೇಕೇ ಬೇಕು ಅಂದರೆ ಪೇ ಮಾಡಬೇಕು. ಮತ್ತು ವೀಲ್ ಚೇರ್ ಫೆಸಿಲಿಟಿ ಇದೆ. ಎಲಿವೇಟರ್ಗಳಿದ್ದರೂ ಒಂದು ಊರು ಇದ್ದ ಹಾಗಲ್ವ ಇದು. ರೂಮ್ಗೆ ಹೋಗೋಕ್ಕೆ ಬರೋಕ್ಕೆ ಎಷ್ಟೊಂದು ನಡಿಬೇಕು. ರೂಮ್ ವ್ಯೂ ತೋರಿಸಿದ್ದೀನಲ್ವ, ಹಾಗಾಗಿ ಅಶಕ್ತರಿಗೆ ಬೇಕು ಅಂದರೆ ವೀಲ್ ಚೇರ್ ತೊಗೋಬೋದು. ಇಲ್ಲಿ ಮಕ್ಕಳು, ಸೂಪರ್ ಸೀನಿಯರ್ ಸಿಟಿಸನ್ಸು, ಯೂತ್ಸು ಎಲ್ಲರೂ ಇರ್ತಾರೆ. ಬರ್ತ್ಡೇ ಸೆಲೆಬ್ರೇಷನ್ಗಳು ಜೋರಾಗಿರುತ್ತೆ. ವೀಕ್ಷಕರೇ, ನಾನು ಒಂದು ವಿಷಯ ಹೇಳೋಕ್ಕೆ ಮರ್ತಿದ್ದೆ. 6th ಡೆಕ್ ಓಪನ್ ಏರಿಯಾದಲ್ಲಿ ಮೇಲೆ ನೋಡಿದ್ರೆ ಬೋಟ್ಗಳು ಕಾಣ್ತಾ ಇತ್ತಲ್ವಾ, ಅವು 60 ಬೋಟ್ ಇದ್ದಾವೆ. ಏನಾದರೂ ಎಮರ್ಜೆನ್ಸಿ ಆದರೆ ನಮ್ಮನ್ನು ಬೋಟ್ಗಳಲ್ಲಿ ಸೇವ್ ಮಾಡ್ತಾರೆ. ಇಲ್ಲಿ ಸ್ಟಾಫ್ ಎಷ್ಟು ಫ್ರೆಂಡ್ಲಿ ಅಂತ ಹೇಳಿದರೆ, ನಾವು ಕನ್ನಡ ಮಾತಾಡಿದ ಕೇಳಿ ಅವರು ಮಂಗಳೂರಿನವರಂತೆ, ಅವರೇ ಬಂದು ಮಾತಾಡಿಸಿದ್ರು. ಮತ್ತು ನಮ್ಮ ವ್ಲಾಗು ಮತ್ತು ಇನ್ಸ್ಟಾಗ್ರಾಮ್ನ ಶೇರ್ ಮಾಡಿ ನಾವು ಎಂಜಾಯ್ ಮಾಡೋಣ ಅಂತ ಹೇಳಿದರು. ಮತ್ತು ಸೀರೆಯುಟ್ಟ ಚಂದದ ಬೆಡಗಿ ರೆಸ್ಟೋರೆಂಟ್ ಮ್ಯಾನೇಜರು ಶ್ರಾವ್ಯ ಅಂತೆ, ಅವಳು ಕೂಡ ನಮ್ಮೊಂದಿಗೆ ಪೋಸ್ ಕೊಟ್ಟು, ನಾನು ಶ್ರಾವ್ಯ, ನನ್ನ ಹೆಸರನ್ನ ಮೆನ್ಷನ್ ಮಾಡಿ ಅಂತ ಹೇಳಿದ್ಲು. ಈಗ ನಮ್ಮ ಟೂರ್ ಎಂಡ್ ಆಗ್ತಿದೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ವೀಕ್ಷಕರೇ.
ಬರೋವಾಗ ನಮಗಿದ್ದು ಆತಂಕ ಹೇಳ್ಬಿಡ್ತೀನಿ. ಈಗ ವಾರ್ ಜೋರಾಗಿ ನಡೀತಿತ್ತಲ್ವಾ, ಮುಂಬೈ ಬೇರೆ ಮೇಜರ್ ಹಾರ್ಬರು. ಬರೋವಾಗ ಕೆಲವರು ರಿಸ್ಕ್ ಯಾಕೆ ತಗೋತೀರಾ ಅಂತ ಕೇಳಿದರು. ದುಡ್ಡು ಕಟ್ಟಾಗ್ಬಿಟ್ಟಿತ್ತಲ್ವಾ, ನಾವೇನು ಮಾತಾಡೋ ಹಂಗಿಲ್ಲ. ಇಲ್ಲಿ ಸೇಫ್ಟಿ ಡ್ರಿಲ್ ಮಾಡಿಸಿದಾಗ ನಮಗೂ ಯಾಕಪ್ಪ ಬೇಕಿತ್ತು ಅನಿಸಿತ್ತು. ಬಟ್ ಥ್ಯಾಂಕ್ ಗಾಡ್ ಈ ಬ್ಲೆಸ್ಡ್ ಅಸ್. ನಮ್ಮ ಟೂರು ಗ್ರ್ಯಾಂಡ್ ಸಕ್ಸಸ್. 4034 ನನ್ನ ಮಗಳದ್ದು ರೂಮು. ಇದು ಓಷನ್ ವ್ಯೂ ರೂಮ್ ಆಗಿರೋದ್ರಿಂದ ಇದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಎಂಜಾಯ್ ಮಾಡಿ. ನೀವು ನೋಡ್ತಿರೋದು ತೇಜಸ್ ಮೆಜಿಷಿಯನ್ ಶೋನಲ್ಲಿ ಸಿಕ್ಕಿದ್ದ ಚಾನ್ಸು. ಮಗಳು ಅಳಿಯನ್ನು ಸ್ಟೇಜಿಗೆ ಕರೆದಿದ್ರು. ದೇ ಆರ್ ಎಂಜಾಯಿಂಗ್. ಮತ್ತು ಭಲೆ ಭಲೆ ಆರ್ಟಿಸ್ಟ್ಗಳ ಜೊತೆ ಪೋಸ್ ಕೊಟ್ಟಿರೋದು. ಇದು ಡೆಕ್ 6ನಲ್ಲಿ ಕನೆಕ್ಷನ್ಸ್ನಲ್ಲಿ ಮಧು ನಡೆಸ್ತಾ ಇರೋ ಆ್ಯಕ್ಟಿವಿಟಿ. ಇಲ್ಲಿ ವಿಶೇಷ ಏನಂದರೆ ಒಂದೇ ಕಡೆ ರಶ್ ಆಗಬಾರ್ದು ಅಂತ ಎಲ್ಲೆಲ್ಲಿ ಯಾವ ಡೆಕ್ನವ್ರು ಬರಬೇಕು ಅಂತ ನಮಗೆ ಕಾರ್ಡೇಲಿಯಾ ಟುಡೇ ಅಂತ ಮೊದಲೇ ತೋರಿಸಿದ್ದೆ ಅಲ್ವಾ, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದು ಡೆಕ್ 10 ವ್ಯೂ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದರೆ ಮುಂದುಗಡೆ ಕ್ರ್ಯೂ ಕಾಣ್ತಾ ಇದ್ದಾರೆ ನೋಡಿ, ಅದನ್ನು ತೋರ್ಸೋಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ತೋರಿಸ್ತಾ ಇರೋದು. ನೀವು ಉಳಿದಿರೋದನ್ನೆಲ್ಲ ನೀವು ಆಗಲೇ ಆಲ್ರೆಡಿ ನೋಡಿದ್ದೀರ ಅಲ್ವಾ. ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು. ಇದು ಡೆಕ್ 11, ಲಾಸ್ಟ್ ಡೆಕ್. ಇಲ್ಲೇ ಜಿಮ್ ಇರೋದು, ಅದಕ್ಕೆ ನಿಮಗೆ ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಡೆಯೋ ಆಕ್ಟಿವಿಟೀಸು, ಶೋಗಳು, ಓಷನ್ ವ್ಯೂ, ಸನ್ಸೆಟ್ಟು, ಸನ್ರೈಸು, ಡೆಲಿಷಿಯಸ್ ಫುಡ್ ಎಂಜಾಯ್ ಮಾಡೋದು, ಇವುಗಳ ಮಧ್ಯೆ ನಮಗೆ ಜಿಮ್ ಮಾಡೋಕ್ಕೆ ಟೈಮೇ ಆಗಲ್ಲ ಅನಿಸುತ್ತೆ. ಆದರೂ ಹೇಳೋಕ್ಕಾಗಲ್ಲ, ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡೋರು ಮಾಡ್ತಾರೆ ಬಿಡಿ. ನನ್ನ ಡಾರ್ಲಿಂಗು ನೋಡ್ತಾ ಇದ್ದರು ಏನಾರು ಮಾಡ್ಬೋದಾ ಅಂತ. ನಾನಂತೂ ಜಿಮ್ಗೆ ಹೋಗ್ತಾ ಇಲ್ಲ ಬಿಡಿ, ಯಾಕೆಂದರೆ ನಾನು ಯೋಗ ಮಾಡ್ತೀನಿ ನಾನು. ಹಾಗಾಗಿ ನಾನು ಇದ್ರ ಮೇಲೇನು ಕಾನ್ಸಂಟ್ರೇಟ್ ಮಾಡಿಲ್ಲ. ನೋಡಿ, ಎಂಜಾಯ್ ಮಾಡಿ. ಶುಭೋದಯ ವೀಕ್ಷಕರೇ. ಇದು ಕ್ರೂಸ್ ಪಯಣದ 4ನೇ ದಿನ, ಅಂದರೆ ಡಿಪಾರ್ಚರ್. ಈಗ ಲಾಸ್ಟ್ ಡೆಲಿಷಿಯಸ್ ಬ್ರೇಕ್ಫಾಸ್ಟ್ ತೊಗೊಂಡು ಕಾರ್ಡೇಲಿಯಾಕ್ಕೆ ಬೈ ಹೇಳಿ 10ಕ್ಕೆ ಹೊರಡೋದು. ಅಲ್ಲೇ ಕ್ಯಾಬ್ ಫೆಸಿಲಿಟಿ ಇರುತ್ತೆ, ಪ್ರೈವೇಟಾಗಿ ಬೇಕಾದರೂ ಮಾಡ್ಕೋಬೋದು. ನಮಗೆ ಮಧ್ಯಾಹ್ನ 3ಕ್ಕೆ ಬಾಂಬೆಯಿಂದ ಫ್ಲೈಟ್ ಇತ್ತು. ಹಾಗಾಗಿ ಮುಂಬೈನಲ್ಲಿ ಸ್ವಲ್ಪ ಸುತ್ತಾಡಿ ಊಟ ಮುಗಿಸಿ ಹೊರಟವು. 1 ಅವರ್ ಜರ್ನಿ ಅಷ್ಟೇ, ಟೂರ್ ಎಂಡ್ ಆಯಿತು. ವೀಕ್ಷಕರೇ, ನಾನು ಮೊದಲೇ ಹೇಳಿದೆ ಅಲ್ವಾ, ನಿವೃತ್ತಿ ನಂತರ ಪ್ರವಾಸ ನನ್ನ ಪ್ರವೃತ್ತಿ ಆಯಿತು ಅಂತ. ಅದರಿಂದ ಅನುಭವಗಳನ್ನು ಬರಿತಾ ಲೇಖಕಿಯಾಗಿ ಗರಿಗೆದರಿದ ನೆನಪು ಪ್ರವಾಸ ಕಥನ ಲೋಕಾರ್ಪಣೆಯಾಗಿದೆ. 150ಕ್ಕಿಂತ ಹೆಚ್ಚು ಲೇಖನಗಳಾಗಿವೆ. ಎಲ್ಲ ಲೇಖನಗಳು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಈಗ ಚೇಂಜ್ ತಗೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಪ್ರವಾಸದ ಪ್ರಥಮ ವ್ಲಾಗ್ ಟ್ರೈ ಮಾಡಿದ್ದೀನಿ. ನಿಮ್ಮ ಸಮಯ ವ್ಯರ್ಥ ಆಗೋದು ಬೇಡ ಅಂತ ಒಂದೇ ವಿಡಿಯೋದಲ್ಲಿ ಅವಶ್ಯಕತೆ ಇರೋದೆಲ್ಲ ಹೇಳಿದ್ದೀನಿ. ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.